ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅಂದರೆ ನೀವು ಕೂಡ ಮಾಡಿರ್ತೀರಾ, ಬಟ್ ನಾನು ಮಾಡೋ ಸ್ಟೈಲಲ್ಲಿ ಒಮ್ಮೆ ನೀವಂದರೂ ಮಾಡಿದರೆ ಇಂಥ ರುಚಿ ಯಾವತ್ತೂ ಮರೆಯಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ದೋಸೆಗೆ ಒಳ್ಳೆ ಕಾಂಬಿನೇಷನ್. ಅದೇ ನಾನು ಮಾಡ್ತಾ ಇರೋದು ಬಟಾಣಿ ಕಡಲೆಕಾಳು ಹಾಕಿಬಿಟ್ಟು ಒಂದು ಒಳ್ಳೆ ಗ್ರೇವಿ ಮಾಡ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರುವಂಥದ್ದು ಇಲ್ಲಿ ನಾನು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನಾನು ಏನೇನು ತಗೊಂಡಿದ್ದೀನಿ ಅಂತ ನೀಟಾಗಿ ನೀವು ಫುಲ್ ವಿಡಿಯೋದಲ್ಲಿ ನೋಡಿದರೆ ಮಾತ್ರ ಸ್ಕಿಪ್ ಮಾಡ್ದೇನೆ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ, ಓಕೆನಾ. ಹಾಗೆ ನಾನು ಈ ಕಡೆ ಕಡಲೆ ಬೀಜ ಆ್ಯಂಡ್ ಕುರಶಾಣಿ ಅಂತಾರೆ ಆ್ಯಂಡ್ ಒಬ್ಬೊಬ್ಬರು ಹುಚ್ಚೆಳ್ಳು ಅಂತ ಹೇಳ್ತಾರೆ. ಅದೆರಡು ಕೂಡ ನಾನು ಚೆನ್ನಾಗಿ ನೀಟಾಗಿ ಹುರಿದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ, ಓಕೆನಾ. ನಾನು ಶೇಂಗಾ ಬೀಜ ಇದೆ ಅಲ್ವಾ, ಅದ್ರ ಮೇಲೆ ಸಿಪ್ಪೆ ತೆಗ್ದಿಲ್ಲ. ನಿಮಗೆ ಬೇಕಿದ್ದರೆ ಸಿಪ್ಪೆ ತಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ನಾನು ಒಂದೆರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಟ್ಲಲ್ಲಿ ನಾನು ಒಂದೆರಡು ಆಲೂಗಡ್ಡೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ, ಓಕೆನಾ. ನೋಡಿ, ಎಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಪಲ್ಯನ ಪಟ ಅಂತ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜ ಆ್ಯಂಡ್ ಕುರ್ಶಾಣಿ ಅಂತ ಹೇಳ್ತೀವಿ ಅಲ್ವಾ, ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ನೀರು ಹಾಕಬೇಡಿ, ಸೇಮ್ ಪೌಡ್ರ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಫುಲ್ ಪೌಡ್ರ್ ಬೇಡ, ಸ್ವಲ್ಪ ತರಿಯಾಗಿಯೇ ಇರಲಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇದ್ದರೆ ಓಕೆ, ಪೌಡ್ರು ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ಮಿಕ್ಸಿ ಜಾರಿಗೆ ನಾನು ತೆಗೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಇವಾಗ ಒಗ್ಗರಣೆ ಕೊಟ್ಬಿಡೋಣ. ಇವಾಗ ಗ್ಯಾಸ್ ಹಚ್ಬಿಟ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು 2-3 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಈ ಥರ ಪಲ್ಯಕ್ಕೆಲ್ಲ ಸ್ವಲ್ಪ ಎಣ್ಣೆ ಒಂದೇ ಇರಬೇಕು, ಓಕೆನಾ. ಸೊ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೊಂಡಿದ್ದೀನಿ, ಓಕೆನಾ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಮಾಮೂಲಿ ಒಗ್ಗರಣೆ ಕೊಡ್ತೀವಿ ನೋಡಿ, ಸಾಸಿವೆ, ಕರಿಬೇವು, ಹಾಗೆ 1-2 ಒಣಗಿರುವಂಥ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಆ್ಯಂಡ್ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಪೂರ್ತಿ ಫ್ರೈ ಆಗೋದೇನು ಪರವಾಗಿಲ್ಲ, 1/4 ಭಾಗ ಫ್ರೈ ಆದರೆ ಸಾಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಪಲ್ಯ ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನಾನು ಮಾಡೋ ರೀತಿಯಲ್ಲಿ. ಆ್ಯಂಡ್ ಮಾಡಿದ ಮೇಲೆ ಯಾವ್ದು ರೀತಿ ಬರುತ್ತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ. ಆ್ಯಂಡ್ ಇದೇ ಟೈಮಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಕೂಡ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಬೇಯಬೇಕು. ನೋಡಿ, ಟೊಮೊಟೊ ಎಲ್ಲ ಬೆಂದಾದಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬಟಾಣಿ ಆ್ಯಂಡ್ ಕಡಲೆಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೆಚ್ಚಿಟ್ಕೊಂಡಿರುವಂಥ ಇದೇ ಟೈಮಲ್ಲಿ ಆಲೂಗಡ್ಡೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಆಲೂಗಡ್ಡೆ ಜೊತೆ 1-2 ಬದನೆಕಾಯಿ ಕೂಡ ಹಾಕ್ಕೋಬೋದು. ನಾನು ಕೂಡ ಯಾವಾಗಲೂ ಬದನೆಕಾಯಿ ಹಾಕ್ಕೊಂಡೇ ಮಾಡ್ಕೊಳ್ಳೋದು, ಬಟ್ ನಮ್ಮ ಮನೇಲಿ ಈ ಸಲ ಬದನೆಕಾಯಿ ಖಾಲಿ ಆಗಿತ್ತು. ಸೊ ಹಾಗಾಗಿ ಬದನೆಕಾಯಿ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಓಕೆನಾ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಮಿಕ್ಸ್ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಇದೇ ಟೈಮಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸ್ವಲ್ಪ ಹಾಕ್ಕೊಳ್ಳಿ, ಓಕೆನಾ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದೇ ಮಿಕ್ಸಿ ಜಾರ್ ತೊಳೆದು. ಆ್ಯಂಡ್ ಖಾರಕ್ಕೆ ನಾನು ಇಲ್ಲಿ ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ, ಓಕೆನಾ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ತೊಗೊಳ್ಳಿ. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ. ಹಾಗೆ ಮನೇಲೇ ಮಾಡಿರುವಂತಹ ಸಾಂಬಾರು ಪುಡಿ ಕೂಡ ತೊಗೊಂಡಿದ್ದೀನಿ, ಓಕೆನಾ. ಇಲ್ಲಿ 2 ಟೀ ಸ್ಪೂನ್ ಅಷ್ಟು ನಾನು ಸಾಂಬಾರು ಪುಡಿ ತೊಗೊಂಡಿರೋದು. ಸಾಂಬಾರು ಪುಡಿ ಜೊತೆಗೆ ನಾನು ಇದೇ ಹಂತದಲ್ಲಿ ಗರಂ ಮಸಾಲ ಹಾಕ್ಕೊಳ್ಳಿ. ಇದು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಗರಂ ಮಸಾಲ, ಓಕೆನಾ, ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಅಂದ್ಕೊಳ್ಳಿ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು. ಸೊ ಹಾಗಾಗಿ ನಾನು ಅದೇ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೆ, ಅದೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಶೇಂಗಾ ಬೀಜ ಆ್ಯಂಡ್ ಹುಚ್ಚೆಳ್ಳು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವು ಇದನ್ನು 2-3 ವಿಸಲ್ ತಗೊಳ್ಳಿ, ಓಕೆನಾ. ನೋಡಿ, ಇವಾಗ ಕುಕ್ಕರ್ ಲಿಡ್ನ
ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ವಿಸಿಲ್ ಕೂಡ ಬಂದು ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದವಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ನೋಡ್ಬೋದು. ಗ್ರೇವಿ ಸಖತ್ ಟೇಸ್ಟಾಗಿರುತ್ತೆ. ಆ್ಯಂಡ್ ನಾನು ಮಾಡೋ ಸ್ಟೈಲಲ್ಲೇ ಮಾಡಿ ತುಂಬ ರುಚಿಕರವಾಗಿರುತ್ತೆ. ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದು ಮಾತ್ರ. ನೋಡಿ ರೆಡಿ ಟು ಈಟ್ ಬಟಾಣಿ ಆ್ಯಂಡ್ ಕಡಲೆಕಾಳು ಪಲ್ಯ. ಒಮ್ಮೆನಾದರೂ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.